ಮುಷ್ಕರದ ನಮ್ಮ ಬೇಡಿಕೆಗಳು ಏನಪ್ಪಾ ಅಂದ್ರೆ ಕನಿಷ್ಠ ವೇತನ, ಕನಿಷ್ಠ ವೇತನ ಇವ್ರು ಆಸ್ತಿ ಕೊಟ್ಟಂಗ್ ಮಾಡತ್ತಾರ ಅಧಿಕಾರಿಗಳು. ಅಡಿಗೆ ಮನ್ಯಾಗ ಅದೀವ್ರಿ ನಾವು, ನಮ್ಮ ಮಕ್ಕಳು ನಾವು ಬದುಕುದು ಕಷ್ಟ ಆಗ್ಯದ್ರಿ. ಸಮಾಜ ಕಲ್ಯಾಣ ಆಗಿರ್ಬೋದು, BCM ಆಗಿರ್ಬೋದು, ಮೈನಾರಿಟಿ ಅವರು ಬರೀ ಆದೇಶ ಮಾಡಿದ್ರೆ ಆದ್ರೆ ನಮ್ಮ ನೌಕರರಿಗೆ ಜಮಾ ಆಗಿಲ್ಲ. ಏನೇ ಬರಲಿ ಸರ್ಕಾರ ಘೋಷಣೆ ಮಾಡಿತ್ತು ನಿಮ್ಗೆ ಕೊಡ್ತೀವಂತ ಹೇಳಿ, ಕೊಡ್ತೇವಂತ ಅಂದ್ಮೇಲೆ ನಮ್ಮ ಹೋರಾಟ ವಾಪಸ್ ಪಡೆದಿದ್ದೆವು. ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ಲತ್ತ, ಸರಿಯಾಗಿ ನೋಡ್ಕೊಂಬಲ್ಲ. ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ವಿಜಯಪುರ ಇವರ ಕಾರ್ಯಾಲಯ ಮುಂದೆ ಇವತ್ತು ಅನಿರ್ದಿಷ್ಟ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಮುಷ್ಕರದ ನಮ್ಮ ಬೇಡಿಕೆಗಳು ಏನಪ್ಪಾ ಅಂದರೆ ಕನಿಷ್ಠ ವೇತನ. ಮೇ 22ನೇ ತಾರೀಕಿಗೆ ಕೂಡ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇಲ್ಲಿವರೆಗೆ ಇವತ್ತು ಸಮಾಜ ಕಲ್ಯಾಣ, BCM, ಮೈನಾರಿಟಿ, ಕ್ರೈಸ್ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಹೇಳಿ ಆ ಒಂದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು, ಮತ್ತು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು. ನಾವು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಇವತ್ತು ಕಿತ್ತೂರಾಣಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ BR ವಾಜಪೇಯಿ ಅನೇಕ ವಸತಿ ಶಾಲೆಗಳಿಂದ ನಾವು ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ, ಸ್ವಚ್ಛತಾ ಸಿಬ್ಬಂದಿ, D ಗ್ರೂಪ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಸುಮಾರು ವರ್ಷಗಳಿಂದ ನಾವು ಕಡಿಮೆ ವೇತನದಲ್ಲಿ ದುಡ್ತಾ ಬಂದಿದ್ದೇವೆ. ನಮಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ಸುಮಾರು 4-5 ವರ್ಷಗಳಿಂದ ನಿರಂತರ ಒಂದು ಹೋರಾಟದ ಪ್ರತಿಫಲವಾಗಿ ಮೇ 22ನೇ ತಾರೀಕಿಗೆ ರಾಜ್ಯ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ, ಆ ಒಂದು ಆದೇಶದ ಪ್ರಕಾರ ಕೂಡಲೇ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಕನಿಷ್ಠ ವೇತನ ಜಾರಿ ಮಾಡಬೇಕನ್ನೋದು ಒಂದು ಪ್ರಮುಖವಾದ ಬೇಡಿಕೆ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇಲ್ಲಿ ಬಂದಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಬೇರೆ ಕಡೆ ಎಲ್ಲ ಸಂಬಳ ಜಾಸ್ತಿ ಆಗ್ಯದ ಅಂತ ಹೇಳಕತ್ತಾರಿ, ಆದ್ರೆ ನಮ್ಮಲ್ಲಿ ಹಾಕಿಲ್ಲಿನ ಸಂಬಳನೂ ಇಲ್ಲ, ದಿನಸಿ ಎಲ್ಲ ರೇಟೂ ಜಾಸ್ತಿ ಆಗ್ಯಾವ್ರ, ಎಲ್ಲ ಜಾಸ್ತಿ ಆಗ್ಯಾವ. ಅದಕ್ಕೆ ಏನದ ನಮಗೂ ಏನದ ಪೇಮೆಂಟ್ ಜಾಸ್ತಿ ಮಾಡಬೇಕು, ಸಿಬ್ಬಂದಿ ಕೊಡಬೇಕು. ಈಗ ಏನದ 120 ಸ್ಟ್ರೆಂತ್ ಮಾಡ್ಯಾರಿ, 125 ಸ್ಟ್ರೆಂತ್ ಒಂದು ಹಾಸ್ಟೆಲ್ಗಳಿಗೆ, ಆದ್ರೆ ಸಿಬ್ಬಂದಿನ ಜಾಸ್ತಿ ಮಾಡಿಲ್ರಿ. ಅದಕ್ಕೇನದ ಸಿಬ್ಬಂದಿ ಕೊರತೆ ಭಾಳ ಅದ ರೀ ನಮ್ಮಲ್ಲಿ. ಮತ್ತು ಒಬ್ಬೊಬ್ಬರ 200, 100, 150 ಹಿಂಗೆ ಚಪಾತಿ ರೊಟ್ಟಿ ಮಾಡೋದದ ರೀ. ಅದಕ್ಕೇನದ ನಾವು ಬೇಡ್ಕೊಳ್ಳೋದು ಏನಂದ್ರೆ ಈ ಸದ್ದು ಅಧಿಕಾರಿಗಳ ಗಮನಕ್ಕೆ ತರಬೇಕು ಇದನ್ನು ನೀವು. ಅದಕ್ಕೇನದ ನಾವು ಕೊರತೆ ಭಾಳ ಆಗಕತ್ತದ್ರಿ ನಮ್ಮಲ್ಲಿ. ಬೇಡಿಕೆ ಅಂದ್ರೆ ಪೇಮೆಂಟ್ ಜಾಸ್ತಿ ಇಲ್ರಿ, ನಮ್ಮದು ದಿನಸಿ ಜಾಸ್ತಿ ಆಗ್ಯದ, ಮತ್ತೇನದ ಗ್ಯಾಸಿಂದ ಎಲ್ಲ ಜಾಸ್ತಿ ಆಗ್ಯದ, ಬಾಡಿಗೆ ಮನ್ಯಾಗ ಅದೀವ್ರಿ ನಾವು, ನಮ್ಮ ಮಕ್ಕಳು ನಾವು ಬದುಕುದು ಕಷ್ಟ ಆಗ್ಯದ್ರಿ. ನಾವೇನದ ಹಾಸ್ಟೆಲ್ನಾಗ ಕೆಲಸ ಮಾಡಾಕತ್ತೀವಪ್ಪ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಬೇಕಿಲ್ರಿ. ಅದಕ್ಕೇನದ ಪೇಮೆಂಟು ಜಾಸ್ತಿ ಇಲ್ರಿ. ಅದ್ರ ಸಲಂದ ಏನದ ನಾವು ಇಲ್ಲಿ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಹೇಳಿವ್ರಿ, ಇಷ್ಟು ದಿನ ಕೇಳ್ಯಾವ ಅವ್ರು ಏನು ಕಿವ್ಯಾಗ ಹಾಕೊಂಡಿಲ್ರಿ ಅದಕ್ಕೆ. ಅದ್ರ ಸಲುವಾಗಿ ಏನದ ನಾವು ಇದನ್ನು ಏನದ ಬಂದು ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಇಲ್ಲೇ ಕೂಡ್ತೀವ್ರಿ. ಬಂದು ಸ್ಪಂದಿಸಿದ್ರೆ ಏನದ ನಾವು ಹೋರಾಟ ಮುಗಿಸ್ತೇವೆ, ಇಲ್ಲಿಲ್ಲ ಅಂದ್ರೆ ನಾವು ಹೋರಾಟ ಮುಗಿಸಂಗಿಲ್ರಿ. ಯಾಕಂದ್ರೆ ಎಲ್ಲ ದಿನಸಿ ರೇಟ್ ಜಾಸ್ತಿ ಆಗ್ಯದ್ರಿ. ಬ್ಯಾಸ್ಗಿ ದಿನದಾಗ ಏನದ 2 ತಿಂಗಳು ನಮಗೆ ಕೆಲ್ಸಕ್ಕೆ ತೊಗೊಳಿಲ್ಲ ಅವರು, ಕೆಲಸ ಬಿಡಿಸಿ ಮನ್ಯಾಗ ಕುಂದ್ರಿಸಿದ್ರು. ಆ ಟೈಮ್ದಾಗ ನಾವು ತಿನ್ನೋದೇನ್ರಿ. ಈಗ ಕೆಲಸ ಇದ್ದಾಗ ಜೂನ್ದಿಂದ ತೊಗೋತೀನಂತಾರ, ಜೂನ್ದಿಂದನೂ ಈಗ 2 ತಿಂಗಳು ನಮ್ಮ ಏನು ಪರಿಸ್ಥಿತಿ ಹಾಕದನ್ನು ನಮಗೆ ಗೊತ್ತ್ರಿ. ಅದು ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಇದು ಯಾಕೆ ಇವರು ತಿಳ್ಕೊಳಂಗಿಲ್ಲ, ಯಾಕೆ ಇದು ಮಾಡಂಗಿಲ್ಲ. ಮತ್ತೇನದ 2 ತಿಂಗಳು ಮನ್ಯಾಗ ಕೂತೀವ್ರಿ. ಈಗ ಮತ್ತು ಜೂನ್ 1 ತಿಂಗಳಂದು ಮುಗಿದು ಹೋಯ್ತು ರೀ, ಮತ್ತು 13 ತಾರೀಕು ಬತ್ತೀಗ. ಆದರೂ ಪೇಮೆಂಟದ್ದು ಏನು ಇದನ್ನೇ ಇಲ್ಲರಿ. 3 ತಿಂಗಳ ಗಟ್ಟಲೆ ನಾವು ಏನು ತಿನ್ನಬೇಕು, ಏನು ಉಣ್ಬೇಕು, ನಮ್ಮ ಮಕ್ಕಳ ಸಾಲೇನು, ಸಮುದೇನು, ನಮ್ಮ ಬಾಡಿಗೆ ಮನ್ಯಾಗ ಇರ್ತೇವೆ, ಅದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಂಡು ಹೋಗುಣ್ರಿ ನಾವು. ಅದ್ರ ಸಲುವಾಗಿ ಏನದ ನಾವು ಇಲ್ಲಿ JDP ಆಫೀಸ್ ಮುಂದೆ ಬಂದು ಕುಂತೀವ್ರಿ. ಇನ್ನು ಅಧಿಕಾರಿಗಳು ಯಾರೂ ಬಂದಿಲ್ರಿ. ನಾವು ಇವತ್ತು ಈ ಒಂದು ಇಲಾಖೆಯಲ್ಲಿ ಅತಿ ಹೆಚ್ಚು ಮಹಿಳೆಯರಿದ್ದಾರೆ, ವಿಧಿವೇಯರಿದ್ದಾರೆ, ಒಂಟಿ ಮಹಿಳೆಯರಿದ್ದಾರೆ, ಇವತ್ತು ಅಲ್ಪಸಂಖ್ಯಾತರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ. ಸರ್ಕಾರಕ್ಕೆ ನಾವು ಸುಮಾರು ವರ್ಷಗಳಿಂದ ನಮಗೆ ಕನಿಷ್ಠ ವೇತನ ಕೊಡಬೇಕು, ನಮಗೆ ಸೇವಾ ಭದ್ರತೆ ಕೊಡಬೇಕಂತ ಹೇಳಿ ಅನೇಕ ವರ್ಷಗಳಿಂದ ನಾವು ಪ್ರತಿಭಟನೆ ಹೋರಾಟ ಮಾಡ್ತಾ ಬಂದಿದ್ದೇವೆ. ಸರ್ಕಾರ ಹೀಗೆ ಒಂದು ಏನು ನಮ್ಮ ಕನಿಷ್ಠ ವೇತನ ಜಾರಿ ಮಾಡಿದೆ, ಅದು ಕೂಡಲೇ ಜಾರಿ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಮ್ಮೆಲ್ಲ ನೌಕರರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. 2ನೇ ತಾರೀಕಿಗೆ ಆದೇಶ ಮಾಡಿದ್ರು ಕೂಡ ಇಲ್ಲಿಯ ಒಂದು ಏನು ಸಮಾಜ ಕಲ್ಯಾಣ ಆಗಿರ್ಬೋದು, BCM ಆಗಿರ್ಬೋದು, ಮೈನಾರಿಟಿ ಅವರು ಬರೀ ಆದೇಶ ಮಾಡಿದ್ರೆ ಆದರೆ ನಮ್ಮ ನೌಕರರಿಗೆ ಜಮಾ ಆಗಿಲ್ಲ. ಅದು ಕೂಡಲೇ ಜಮಾ ಆಗಬೇಕು ಮತ್ತು ಏಪ್ರಿಲಿಂದ ಅರಿಯರ್ಸ್ ಆಗಿ ಕೊಡಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಈ ಒಂದು ಧರಣಿ ಏನು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ನಮ್ಮ ಮನವಿಯನ್ನು ಸ್ಪಂದಿಸಬೇಕು. ಸ್ಪಂದಿಸದೆ ಹೋದರೆ
ಇದು ನಿರಂತರವಾಗಿ ಮುಂದುವರಿತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು. ನಮ್ಮ ಬೇಡಿಕೆಗಳು 1 ವರ್ಷ ಹಿಡಿದು ನಾವು ಮಾಡ್ತಾ ಇದ್ದೀವಿ. ಅದ್ರ ಕನಿಷ್ಠ ವೇತನ ಮಾಡ್ತೀವಿ ಅಂತ ಹೋದ್ ಏಪ್ರಿಲ್ ಸರ್ಕಾರ ಘೋಷಣೆ ಮಾಡಿತ್ತು, ನಿಮ್ಗೆ ಕೊಡ್ತೀವಿ ಅಂತ ಹೇಳಿ. ಕೊಡ್ತೇವಂತ ಅಂದ್ಮೇಲೆ ನಮ್ಮ ಹೋರಾಟ ವಾಪಸ್ ಪಡೆದಿದ್ದೆವು. ಆದ್ರೆ ಅದು ವಾಪಸ್ ಪಡೆದಿದ್ದು ಈಗ ಪುನಃ ಹೋರಾಟ ಮಾಡೇ ಪಡಿಬೇಕಾಯ್ತು. ಈ ಸರ್ಕಾರ 1 ವರ್ಷ ನಮಗೆ ಸುಳ್ಳು ಹೇಳಿ ಮೋಸ ಮಾಡ್ಯದು. ಆದ್ರೆ ಈಗ ಕನಿಷ್ಠ ವೇತನ ಜಾರಿ ಮಾಡಿ ಮೇ 22ನೇ ತಾರೀಕು ಆದೇಶ ಹೊರಡಿಸ್ಯಾರ. ಕೆಲವೊಂದು ಜಿಲ್ಲೆಗಳಲ್ಲಿ ಅದು ಜಾರಿ ಆಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಿರಂತರ ಹೋರಾಟ ಮಾಡಿ ಅಲ್ಲಿ ನಾವು ಪಡಿಲಕ್ಕೆ ಸಾಧ್ಯ ಆಗ್ಯದ. ಆದ್ರೆ ಇಲ್ಲಿ ಬಿಜಾಪುರ್ನಲ್ಲಿ ಇನ್ನ ಈ ಕನಿಷ್ಠ ವೇತನ ಇವ್ರು ಆಸ್ತಿ ಕೊಟ್ಟಂಗೆ ಮಾಡತ್ತಾರೆ ಇವ್ರು ಅಧಿಕಾರಿಗಳು. ಇವರು ನಿಜವಾಗಿ ಮೇ 22ಕ್ಕೆ ಯಾವಾಗ ಆದೇಶ ಆಗ್ಯದ, ಏಪ್ರಿಲಿಂದ ಇದು ಜಾರಿ ಆಗ್ಬೇಕು. ಸರ್ಕಾರ ಹೇಳದ ಏಪ್ರಿಲ್ 1ರಿಂದ ನಿಮ್ ಕನಿಷ್ಠ ವೇತನ ಜಾರಿ ಮಾಡ್ತೇವೆ ಅಂತ. ಆದ್ರೆ ಇಲ್ಲಿ ಇವ್ರು ಇಲ್ಲಿವರೆಗೂ ಮಾಡಿಲ್ಲ. ಏಪ್ರಿಲ್ ಮೇ ಜೂನ್ ಆಯ್ತು, ಅಲ್ಲೆಲ್ಲ 3 ತಿಂಗಳು ಸ್ಯಾಲ್ರಿ ತೊಗೊಂಡ್ಬಿಟ್ರು ಬೇರೆ ಜಿಲ್ಲೆಯಲ್ಲಿ. ಇವ್ರು ಬಿಜಾಪುರದವ್ರು ಇನ್ನ ಅವರು ಸುತ್ತೋಲೆ ಎಲ್ಲದ ಯಾವಾಗ ಬರ್ತದ ಅಂತ ನೋಡ್ತಾರೆ. ಇದೆಲ್ಲ ಡಂಬರಾಟ. ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಅಧಿಕಾರಿಗಳಿಗೆ. ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿ ಕಾರ್ಮಿಕ ಇಲಾಖೆ ಸುತ್ತೋಲೆ ಹೊರಡಿಸದ. ಇಡೀ ರಾಜ್ಯದ ಎಲ್ಲಾ ಕಾರ್ಮಿಕ ಇಲಾಖೆ ಮತ್ತೆ ಎಲ್ಲಾ ಅಧಿಕಾರಿಗಳಿಗೆ ಸುತ್ತೋಲೆ ಹೋಗ್ಯದ. ಆದ್ರೆ ಇವ್ರು ಇಲ್ಲಿ ಇಂಪ್ಲಿಮೆಂಟ್ ಮಾಡಾಕ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಹೇಳ್ತೀವಿ ಕನಿಷ್ಠ ವೇತನ ಜಾರಿ ಮಾಡ್ಬೇಕು. ಅದು ಮೇ ಏಪ್ರಿಲಿಂದ ಕೊಡ್ಬೇಕು. ಇವ್ರು ಈಗ ಲೇಟ್ ಮಾಡ್ಯಾರಂದ್ರೂ ಕೂಡ ಕೊಡ್ಬೇಕು. ಅಲ್ಲೇ ನಾವು ನಮ್ಮ ಹೊರಗುತ್ತಿಗೆ ನೌಕರರಿಗೆ ರಜಾನೇ ಇಲ್ಲ, ಒಂದಿನನೂ ಕೂಡ ರಜೆ ಇಲ್ಲ. ಒಂದ್ ಕಡೆ ಸಿಬ್ಬಂದಿ ಕಟ್ ಮಾಡ್ಯಾರ. 2017 ಒಳಗಾಗಿ ನಂತರ ಪ್ರಾರಂಭ ಆದಂತ ವಸತಿ ನಿಲಯಗಳಿಗೆ 7 ಜನ ಸಿಬ್ಬಂದಿ ಕೊಟ್ರ 250 ಮಕ್ಕಳು ಇರ್ತಾರೆ. ಇದೇ ವಸತಿ ನಿಲಯಗಳು, ಮೊರಾರ್ಜಿ ವಸತಿ ನಿಲಯಗಳು ಹಿಂದೆ 11 ಜನ ಸಿಬ್ಬಂದಿ ಇದ್ರು. 7 ಜನ ಅಂದ್ರೆ 4 ಜನ ಕಡಿತ ಮಾಡ್ಯಾರ. ಈಗ ಹೊಸ ಹಾಸ್ಟೆಲ್ ಏನು ಪ್ರಾರಂಭ ಆಗತ್ತವ 100 ಮಕ್ಕಳಿಗೆ 4 ಜನ ಇರ್ಬೇಕಂತ. ಅಂದ್ರೆ ಎಂಥದ್ದು ಇದು, ಮೊದಲು 6 ಜನ ಇದ್ರು, ಈಗ 4 ಜನ ಇರ್ಬೇಕಂತ ಹೇಳಿ ಮಾಡ್ಯಾರ. ಈಗ ಅದೇ ರೀತಿನೇ ಹಾಸ್ಟೆಲ್ಗಳು ನಡೆಸ್ತಾ ಇದಾರ. ಹಾಸ್ಟೆಲ್ದಾಗ ದುಡಿಯೋದು ಅಂದ್ರೆ ಪುನರ್ಜನ್ಮ ಪಡೆದಂಗ ಆಲತ್ತ. ಅವ್ರಿಗೆ ಏನಿಲ್ಲ ನಾಚಿಕು ಮಾನು ಮರ್ಯಾದೆ ಏನಿಲ್ಲ. ಮಂತ್ರಿಗಳಿಗೂ ಕೂಡ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಇವ್ರ ಅಧಿಕಾರಿಗಳು ರಿಪೋರ್ಟ್ ಮಾಡ್ಬೇಕು. ಅದು ಆಗಲ್ಲ, ಕೆಲಸ ಭಾಳ ಅದ ಅಂತ ಹೇಳ್ಬೇಕು. ಅದು ಬಿಟ್ಟು ಇವ್ರು ಏನು ಮಾಡಲ್ಲ. ಅದು ಮ್ಯಾನ್ ಪವರ್ ಕಡಿತ ಮಾಡ್ಯಾರ ಅಂತ ಇವರೇ ಹೇಳ್ತಾರೆ. ಅದೆಲ್ಲ ಇಲ್ಲ. ನಾವ್ ಹೇಳೋ ಸರ್ಕಾರಕ್ಕೆ ಅದು ಏನ್ ಮ್ಯಾನ್ ಪವರ್ ಏನ್ ಕಡಿತ ಮಾಡಿರಿ ವಾಪಸ್ ತಗೋರಿ. ಮೊದಲು ಹೆಂಗಿತ್ತು 40 ವರ್ಷ ಹಿಡಿದು ಹಾಸ್ಟೆಲ್ಗಳದಾಗ 100ಕ್ಕೆ 5 ಜನ ಇದ್ದಿರಿ, ಅದು 4 ಜನ ಅಂತ ಹೇಳ್ತಾರೆ ಇವ್ರು. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಕೇನು ಹಾಸ್ಟೆಲ್ ಬದಲಾವಣೆ ಆಗಿಲ್ಲ, ಮತ್ತೇನು ಬದಲಾವಣೆ ಆಗಿಲ್ಲ. ಮತ್ತಿಟ್ಟು ಹಳೆ ಆಗ್ಯಾವ. ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ಲತ್ತದ. ಸರಿಯಾಗಿ ನೋಡ್ಕೊಂಬಲ್ಲ. ಹಾಸ್ಟೆಲ್ದಾಗ ಏನೋ ಒಂದು ಪೈಸಾನ್ ಆಗ್ಯದ, ಅದು ಆಗ್ಯದ ಅಂತೆಲ್ಲ ಕಾರಣ ಏನು? ಅಲ್ಲಿ ಸರಿಯಾಗಿ ಸಿಬ್ಬಂದಿನೇ ಕೊಟ್ಟಿಲ್ಲ. 1 ಜನ ಸಿಬ್ಬಂದಿ ಅಂದ್ರ ಸ್ವಚ್ಛತೆಗೆ 1 ಜನ ಸಿಬ್ಬಂದಿ ಬೇಕು ಪ್ರತಿ ಹಾಸ್ಟೆಲ್ಗೂ ಕೂಡ. ಸಿಬ್ಬಂದಿ ಕೊಡ್ಲಾರ್ದೇನೆ ಅಲ್ಲಿ ಏನೋ ಪೈಸಾನ್ ಎತ್ತು, ಅಡಿಗೆ ಚಲೋ ಆಗಿಲ್ಲ, ಅದು ಕ್ಲೀನ್ ಸ್ವಚ್ಛತೆ ಇದ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.